ಸಂಜೆ ಬಿರುಗಾಳಿ ಸಹಿತ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿದ್ದು ಸಾಕಷ್ಟು ಅವಾಂತರವೇ ಉಂಟಾಗಿದೆ. ಒಟ್ಟಾರೆಯಾಗಿ ಇಂದು ಸಂಜೆ ಸಿಲಿಕಾನ್ ಸಿಟಿಯಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದ್ದು ಮಳೆರಾಯ ಸಾಕಷ್ಟು ಅವಾಂತರವನ್ನೇ ತಂದೊಡ್ಡಿದ್ದು ಧಾರಾಕಾರ ಮಳೆಗೆ ಆಟೋ ಚಾಲಕ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ಸಂಭವಿಸಿದೆ. ವಿಜಯನಗರ ಕ್ಲಬ್ ಕಾಂಪೌಂಡ್ ಗೋಡೆ ಕುಸಿದು ಈ ದುರಂತ ಸಂಭವಿಸಿದ್ದು ಆಟೋ ಮೇಲೆ ಕಾಂಪೌಂಡ್ ಗೋಡೆ ಬಿದ್ದ ಪರಿಣಾಮ ಆಟೋ ಚಾಲಕ ಸಾವನ್ನಪ್ಪಿದ್ದು ಗಂಗೊಂಡನಹಳ್ಳಿ ನಿವಾಸಿ ಶಿವ ಬೋರಯ್ಯ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ದುರ್ದೈವಿಯಾಗಿದ್ದು ಭಾರೀ ಮಳೆಯ ಪರಿಣಾಮ ಕಾಂಪೌಂಡ್ ಗೋಡೆ ಕುಸಿದಿದೆ. ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಗೋಡೆ ಕುಸಿತು 7 ಜನ ಅಮಾಯಕರು ಬಲಿಯಾಗಿದ್ರು. ಈಗ ಮತ್ತೆ ಅದೇ ರೀತಿಯಾದಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಇನ್ನು ಕಳೆದ ವರ್ಷ ಇದೇ ರೀತಿಯಾಗಿ ಮರ ಬಿದ್ದು ಆಟೋ ಚಾಲಕ ದಾರುಣ ಸಾವನ್ನಪ್ಪಿದ್ರು. ಬೌರಿಂಗ್ ಆಸ್ಪತ್ರೆ ದುರಂತ ಮಾಸುವ ಮುನ್ನವೇ ಬೆಂಗಳೂರಿನಲ್ಲಿ ಅಂಥದ್ದೇ ಮತ್ತೊಂದು ದುರಂತ ಆಗಿದೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಕಾಂಪೌಂಡ್ ಕುಸಿದು ಆಟೋದ ಒಳಗಡೆ ಇದ್ದಂಥ ಚಾಲಕ ಒಬ್ಬ ಮೃತಪಟ್ಟಿರುವ ಘಟನೆ ನಡೆದಿದೆ. ವಿಜಯನಗರದ ಕ್ಲಬ್ನ ಕಾಂಪೌಂಡ್ ಗೋಡೆ ಕುಸಿದ ಪರಿಣಾಮವಾಗಿ ಸದ್ಯ ಭಾಳ ದೊಡ್ಡ ದುರಂತ ಆಗಿರುವಂಥದ್ದು. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಮಳೆಗಾಲ ಆರಂಭ ಆಗಿದೆ. ಮಳೆಗಾಲ ಆರಂಭ ಆಗ್ತಾ ಇದ್ದಂಗೆ ಈ ರೀತಿಯಾದಂತಹ ಕಾಂಪೌಂಡ್ಗಳು ದುರಸ್ತಿಯ ವ್ಯವಸ್ಥೆಯಲ್ಲಿರುವಂಥ ಕಾಂಪೌಂಡ್ಗಳನ್ನು ತೆರವು ಮಾಡಬೇಕು ಅನ್ನುವಂತಹ ಸಲಹೆಗಳನ್ನು ಸೂಚನೆಗಳನ್ನು ನೀಡಲಾಗಿತ್ತು. ಬಟ್ ಆದರೆ ಕೆಲವು ಕಡೆಗಳಲ್ಲಿ ಇರುವಂತಹ ಈ ದುರಸ್ತಿಯ ಕಾಂಪೌಂಡ್ಗಳಿಂದಾಗಿ ಈ ಥರ ಅವಘಡಗಳಾಗಿರುವಂಥದ್ದು. ಬೋರ್ಲಿಂಗಯ್ಯ ಅಂತ ಹೇಳಿ ಇವರು ಮೂಲತಃ ಬೆಂಗಳೂರಿನವರೇ. ಆಟೋವನ್ನು ನಿಂತಿರ್ತಾರೆ. ಮಳೆ ಬಂದಂಥ ಸಂದರ್ಭದಲ್ಲಿ ಅದು ಜೋರಾದಂಥ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಕಾಂಪೌಂಡ್ ಏಕಾಏಕಿ ಕುಸಿದಿದೆ. ಆಟೋ ಪಕ್ಕದಲ್ಲೇ ಇದ್ದಂಥ ಕಾರಣಕ್ಕಾಗಿ ಆಟೋದ ಒಳಗಿದ್ದವ್ರಿಗೂ ಕೂಡ ಈಗ ಗಂಭೀರವಾದಂತಹ ಗಾಯ ಆಗಿ ಸ್ಥಳದಲ್ಲೇ ಮೃತಪಟ್ಟಿರುವಂಥ ಘಟನೆ ಕೂಡ ನಡೆದಿದೆ. ಅಷ್ಟೇ ಅಲ್ಲ, ಅದರ ಪಕ್ಕದಲ್ಲೇ ಇದ್ದಂಥ ಒಂದು ಗೂಡ್ಸ್ ವೆಹಿಕಲ್ ಏನಿತ್ತು, ಅದರ ವೆಹಿಕಲ್ ಮೇಲೂ ಕೂಡ ದೊಡ್ಡ ಇಟ್ಟಿಗೆಗಳು ಅಂದರೆ ಸಿಮೆಂಟ್ ಇಟ್ಟಿಗೆಗಳೇನಿತ್ತು ಅವೆಲ್ಲವೂ ಕೂಡ ಉರುಳಿರುವಂಥದ್ದು. ವಿದ್ಯುತ್ ಕಂಬವೂ ಕೂಡ ವಾಲಿದೆ. ಕಂಪ್ಲೀಟಾಗಿ ಏನಿಲ್ಲ ಅಂದರೂ ಒಂದು 20-25 ಮೀಟರ್ ಉದ್ದದಷ್ಟು ಕಾಂಪೌಂಡ್ ಈಗ ಕುಸಿದು ಬಿದ್ದಿರುವಂಥದ್ದು. ಬೆಂಗಳೂರಿನಲ್ಲಿ ಆಗಿಂದಾಗ ಈ ರೀತಿಯಾದಂಥ ಘಟನೆಗಳು ಸಾಮಾನ್ಯ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ರಸ್ತೆಯಲ್ಲಿ ಓಡಾಟ ಮಾಡುವಂಥವ್ರು ಕೂಡ ಬಹಳ ಸುರಕ್ಷಿತವಾಗಿ ಇರಬೇಕಾದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಕಾರಣ ಇಷ್ಟೇ, ಮಳೆಗಾಲದ ಹಿನ್ನೆಲೆಯಲ್ಲಿ ಆಗಾಗ ಈ ರೀತಿಯಾದಂಥ ಘಟನೆಗಳು ಆಗ್ತಾ ಇರುವಂಥದ್ದು. ಬೌರಿಂಗ್ ಆಸ್ಪತ್ರೆಯಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಆಗಿತ್ತು. ಇಂಥದ್ದೇ ಪರಿಸ್ಥಿತಿಯಿಂದಾಗಿ ಅಲ್ಲೂ ಕೂಡ 7-8 ಜನ ಸಾವನ್ನಪ್ಪಿದ್ರು. ಆ ನೋವು ಮಾಸುವ ಮುನ್ನವೇ, ಆ ಘಟನೆ ಮಾಸುವ ಮುನ್ನವೇ ಈಗ ಇಂತಹ ಮತ್ತೊಂದು ಘಟನೆ ಆಗಿರುವಂಥದ್ದು ನಿಜಕ್ಕೂ ಕೂಡ ಮತ್ತಷ್ಟು ಆತಂಕವನ್ನು ಹೆಚ್ಚಿರುವಂಥದ್ದು. GBA ವ್ಯಾಪ್ತಿಯಲ್ಲಿರುವಂತಹ ಈ ರೀತಿಯಾದಂಥ ದುರಸ್ತಿ ಗೋಡೆಗಳನ್ನು ತೆರವು ಮಾಡಬೇಕು ಅನ್ನುವಂಥ ಸೂಚನೆಗಳಿತ್ತು. ಬಟ್ ಕೆಲವೊಂದು ಕಡೆಗಳಲ್ಲಿ ಆಗದೇ ಇದ್ದಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಪರಿಸ್ಥಿತಿಗಳು ಆಗ್ತಾ ಇದೆ. ಸೊ ಸದ್ಯ ಈಗ ಈ ವಿಜಯನಗರ ಕ್ಲಬ್ ಏನಿತ್ತು ಅದರ ಪಕ್ಕದಲ್ಲಿ ಈಗ ಘಟನೆ ಆಗಿರುವಂಥದ್ದು. ಸದ್ಯ ಇನ್ನೂ ಕೂಡ ಇದನ್ನು ತೆರವು ಮಾಡುವಂಥ ಕೆಲಸಗಳಾಗಿಲ್ಲ. ಸದ್ಯ ಈಗ ಆತ ಏನಿದ್ರು ಸಾವನ್ನಪ್ಪಿದ್ದಾರೆ, ಆತನ ಪರಿಶೀಲನೆ ಹೇಗೆ, ಏನು, ಯಾರು, ಎಲ್ಲಿಯವರು ಅನ್ನುವಂಥದ್ದು ಕೂಡ ಸದ್ಯ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸಗಳಾಗ್ತಾ ಇದೆ. ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡುವಂಥ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.